ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಇದ್ದಕ್ಕಿದ್ದ ಹಾಗೆ ಸರ್ಕಾರ ಇನ್ನು 2 ವರ್ಷದಲ್ಲಿ ನಿಮ್ಮ 2 ವೀಲರ್ಗಳನ್ನು ಬ್ಯಾನ್ ಮಾಡಿಬಿಡ್ತೀವಿ ಅಂತ ಹೇಳಿದರೆ ನಿಮಗೇನು ಅನ್ಸುತ್ತೆ? ಈಗ ಅಂಥದ್ದೊಂದು ಸುದ್ದಿ ಹೊರಬರ್ತಾ ಇದೆ. 2028ರಿಂದ ಪೆಟ್ರೋಲ್ ಹಾಗೂ ನ್ಯಾಚುರಲ್ ಗ್ಯಾಸಲ್ಲಿ ಓಡಾಡುವಂಥ 2 ವೀಲರ್ಗಳ ರಿಜಿಸ್ಟ್ರೇಷನ್ನನ್ನೇ ನಿಲ್ಲಿಸೋ ಬಗ್ಗೆ ಯೋಚಿಸಲಾಗ್ತಾ ಇದೆ. ಪೊಲ್ಯೂಷನನ್ನು ಕಡಿಮೆ ಮಾಡಬೇಕು, ಫಾಸಿಲ್ ಫ್ಯೂಯಲ್ ಬಳಕೆ ಕೂಡ ಸಾಧ್ಯವಾದಷ್ಟು ಕಡಿಮೆ ಆಗುವ ಹಾಗೆ ನೋಡ್ಕೋಬೇಕು ಅನ್ನೋ ನಿಟ್ಟಲ್ಲಿ CNG ಮತ್ತು ಪೆಟ್ರೋಲ್ ಬಳಕೆಯ 2 ವೀಲರ್ಗಳನ್ನು ಬ್ಯಾನ್ ಮಾಡಿ ಬರೀ ಎಲೆಕ್ಟ್ರಿಕ್ ವಾಹನಗಳು ಮಾತ್ರ ರಸ್ತೆಯ ಮೇಲಿರೋ ಹಾಗೆ ಮಾಡೋ ನಿಟ್ಟಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ಕೈಗೊಳ್ಳೋ ಯೋಚನೆಯನ್ನು ಮಾಡಲಾಗ್ತಾ ಇದೆ. ಹಾಗಾದ್ರೆ ಇದು ಇಡೀ ದೇಶಕ್ಕೆ ಅಪ್ಲೈ ಆಗುತ್ತಾ ಅಥವಾ ನಿರ್ದಿಷ್ಟ ರಾಜ್ಯದಲ್ಲಿ ಮಾತ್ರನಾ? ಅಲ್ಲಿ ನಿಜವಾಗ್ಲೂ ಆಗ್ತಾ ಇರೋ ಸಮಸ್ಯೆ ಏನು? ಅದಕ್ಕೆ ಪೆಟ್ರೋಲ್ ಹಾಗೂ CNG ಬಳಕೆಯ 2 ವೀಲರ್ ನಿಷೇಧ ಅನ್ನೋದು ಪರಿಹಾರ ಆಗುತ್ತಾ? ಬನ್ನಿ ನೋಡೋಣ. ಗೆಳೆಯರೆ, ಇವತ್ತು ಭಾರತದ ರಾಜಧಾನಿ ನಗರ ದೆಹಲಿಯನ್ನು ಕಾಡ್ತಾ ಇರೋ ಅತಿ ದೊಡ್ಡ ಸಮಸ್ಯೆ ಅಂದರೆ ಅದು ವಾಯು ಮಾಲಿನ್ಯದ್ದು. ದೆಹಲಿ ಅನ್ನೋ ನಗರ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ವಾಯು ಮಾಲಿನ್ಯವನ್ನು ಹೊಂದಿರುವ ನಗರ ಅನ್ನಿಸ್ಕೊಳ್ತಾ ಇದೆ. ಆ ಪಟ್ಟಿಲಿ ಆಗಾಗ ಒಂದಷ್ಟು ಬದಲಾವಣೆಗಳಾದರೂ ಕೂಡ ಮೊದಲ 10 ಮಾಲಿನ್ಯಯುತ ನಗರಗಳ ಪೈಕಿ ದೆಹಲಿ ಕೂಡ ಒಂದಾಗಿರುತ್ತೆ. ಅಲ್ಲಿ ವಾಯು ಮಾಲಿನ್ಯಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಡ್ತಾರೆ. ಆ ಪೈಕಿ ದೆಹಲಿಯ ವಾಹನಗಳು, ದೆಹಲಿಯ ಸುತ್ತಮುತ್ತ ಇರೋ ಕಾರ್ಖಾನೆಗಳು, ಉತ್ತರ ಪ್ರದೇಶ ಮತ್ತು ಹರಿಯಾಣಗಳಲ್ಲಿನ ರೈತರು ತಮ್ಮ ಹೊಲಗಳಿಗೆ ಹಾಕುವ ಬೆಂಕಿ ಹಾಗೂ ಅದರಿಂದೇಳೋ ಹೊಗೆ ಮತ್ತು ಧೂಳು, ಹೀಗೆ ಸಾಕಷ್ಟು ಕಾರಣಗಳನ್ನು ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಚಳಿಗಾಲ ಬಂತು ಅಂದರೆ ದೆಹಲಿಯಲ್ಲಿ ಮಂಜಿನ ಜೊತೆ ಹೊಗೆ ಸೇರಿ ಅದು ಹೊಂಜಾಗುತ್ತೆ. ಆಗ ವಾತಾವರಣವನ್ನು ನೀವು ನೋಡಬೇಕು. 2 ಅಡಿಗಳಷ್ಟು ಮುಂದಿರೋ ವಾಹನ ಕೂಡ ಕಾಣದಷ್ಟು ದಟ್ಟ ಹೊಂಜು ಆವರಿಸಿಕೊಂಡಿರುತ್ತೆ. ವಿಮಾನಗಳು ಲ್ಯಾಂಡ್ ಆಗೋದಕ್ಕೆ, ಟೇಕ್ ಆಫ್ ಆಗೋದಕ್ಕೆ ಕೂಡ ಇದು ಸಮಸ್ಯೆಯನ್ನುಂಟು ಮಾಡುತ್ತೆ. ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಸಾಕಷ್ಟು ವರ್ಷಗಳಿಂದ ಸುಪ್ರೀಂ ಕೋರ್ಟು, ಹೈಕೋರ್ಟು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನಗಳನ್ನು ಕೊಡ್ತಲೇ ಬರ್ತಾ ಇವೆ. ಹೀಗಾಗಿ ಅಲ್ಲೊಂದಷ್ಟು ಬದಲಾವಣೆಗಳನ್ನು ತರೋ ಪ್ರಯತ್ನಗಳು ಕೂಡ ನಡೀತಲೇ ಇವೆ. ಈ ಹಿಂದೆ ಆಮ್ ಆದ್ಮಿ ಪಕ್ಷದ ಆಳ್ವಿಕೆ ಇದ್ದ ಸಂದರ್ಭದಲ್ಲಿ ಸಮ ಮತ್ತು ಬೆಸ ಸಂಖ್ಯೆಯ ವಾಹನಗಳನ್ನು ದಿನ ಬಿಟ್ಟು ದಿನ ಓಡಾಡುವಂತೆ ಮಾಡಲಾಯಿತು. ಆ ಮೂಲಕ ರಸ್ತೆಯಲ್ಲಿ ಓಡಾಡುವ ವಾಹನಗಳ ಸಂಖ್ಯೆಯನ್ನು ಅರ್ಧಕ್ಕಿಳಿಸೋ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಹಾಗೆ 10 ವರ್ಷಕ್ಕೂ ಹಳೆಯ ವಾಹನಗಳನ್ನು ದೆಹಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ನಿಂದ ಬ್ಯಾನ್ ಮಾಡಲಾಯಿತು. ಅಲ್ಲಿ ಪೆಟ್ರೋಲ್ ಮತ್ತು CNG ವಾಹನಗಳಿಗೆ ಹೆಚ್ಚಿನ ಒತ್ತನ್ನು ಕೊಡಲಾಯಿತು. ಡೀಸೆಲ್ ವಾಹನಗಳಿಗೆ ಮುಕ್ತಿ ಕೊಡೋದಕ್ಕೆ ನಿರ್ಧಾರ ಮಾಡಲಾಯಿತು. ಅದರ ಜೊತೆ ಎಲೆಕ್ಟ್ರಿಫಿಕೇಶನ್ಗೆ ಹೆಚ್ಚು ಒತ್ತನ್ನು ಕೊಡ್ತಾ ಹೋದರು. ಹಾಗೆ ದೆಹಲಿ ಸುತ್ತಮುತ್ತ ಇರುವ ರೈತರಿಗೆ ಕಬ್ಬಿನ ಕಸಕ್ಕೆ ಬೆಂಕಿ ಹಾಕಬೇಡಿ ಅಂತ ಹೇಳಲಾಯಿತು. ಇಷ್ಟಾದರೂ ದೆಹಲಿಯಲ್ಲಿನ ಮಾಲಿನ್ಯ ಮಾತ್ರ ಕಡಿಮೆ ಏನಾಗಲಿಲ್ಲ. ಅಲ್ಲಿ ಅತ್ಯಂತ ಕೆಟ್ಟ ದಿನಗಳಲ್ಲಿ AQI ಲೆವೆಲ್ 491 ಮುಟ್ಟುತ್ತೆ. ಈಗಲೂ ಕೂಡ ಅಲ್ಲಿ AQI 72 ಇದೆ ಅಂತ ಹೇಳ್ತಾ ಇದ್ದಾರೆ. ಇದು ಇದ್ದಿದ್ರಲ್ಲಿ ಪರವಾಗಿಲ್ಲ ಅನ್ನೋ ಗುಣಮಟ್ಟ ಅಷ್ಟೇ. ಗೆಳೆಯರೆ, ಈ AQI ನಂಬರ್ಗಳ ಪ್ರಕಾರ ಗಾಳಿಯ ಗುಣಮಟ್ಟವನ್ನು ಹೇಗೆ ಹೇಳ್ತಾರೆ ಅಂದರೆ 0ಯಿಂದ 50ರ ಒಳಗೆ AQI ಇದ್ರೆ ಅದನ್ನು ಉತ್ತಮ ಗುಣಮಟ್ಟದ ಗಾಳಿ ಅಂತ ಗುರುತಿಸಲಾಗುತ್ತೆ. ಹಾಗೆ 50ರಿಂದ 100ರ ನಡುವಿನ AQI ಇದ್ರೆ ಅಲ್ಲಿನ ಗಾಳಿಯ ಗುಣಮಟ್ಟವನ್ನು ತೃಪ್ತಿದಾಯಕ ಅಂತಲೂ, 100ರಿಂದ 200ರ ನಡುವಿನ ಗಾಳಿಯ ಗುಣಮಟ್ಟ ಮಾಡರೇಟ್ ಅಂತಲೂ ಅನ್ನಿಸ್ಕೊಳ್ಳುತ್ತೆ. ಇದರ ಜೊತೆ ಯಾವುದೇ ನಗರದ AQI 200ರಿಂದ 300 ಇದ್ರೆ ಅದು ಪೂರ್ ಅಂತಲೂ, 300ರಿಂದ 400ರ ನಡುವಿನ AQI ಅನ್ನು ವೆರಿ ಪೂರ್ ಅಂತಲೂ, 401ರ ಮೇಲ್ಪಟ್ಟು AQI ಇದ್ರೆ ಅದನ್ನು ಸಿವಿಯರ್ ಅಂತಲೂ ಕನ್ಸಿಡರ್ ಮಾಡ್ತಾರೆ. ಸೊ ದೆಹಲಿಯಲ್ಲಿನ ಗಾಳಿಯ ಗುಣಮಟ್ಟ 491ಕ್ಕೆ ರೀಚ್ ಆಗುತ್ತೆ ಅಂದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಮಾಲಿನ್ಯ ಉಂಟಾಗ್ತಾ ಇದೆ ಅನ್ನೋದನ್ನ ಯೋಚನೆ ಮಾಡಿ. ಈಗ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ದೆಹಲಿಯ ಸರ್ಕಾರ ಒಂದು ಮಹಾಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಹೋಗ್ತಾ ಇದೆ. ಅದರಿಂದ ಅಲ್ಲಿನ ಸಾಕಷ್ಟು ಮಧ್ಯಮ ಮತ್ತು ಕೆಳ ಮಧ್ಯಮ ವರ್ಗದ ಜನ ಪೆಟ್ಟು ತಿನ್ನಬೇಕಾಗಿ ಬರುತ್ತೆ. ಆದರೆ ಉತ್ತಮ ಭವಿಷ್ಯಕ್ಕಾಗಿ, ನಾಳೆ ನಿಮ್ಮ ಮಕ್ಕಳ ಫ್ಯೂಚರ್ಗಾಗಿ ಈ ನಿರ್ಧಾರ ಅತ್ಯಗತ್ಯ ಅನ್ನೋದು ದೆಹಲಿ ಸರ್ಕಾರದ ವಾದ. ಇಲ್ಲಿ ಮುಂದಿನ ತಲೆಮಾರು ಸುಖವಾಗಿರಬೇಕು ಅಂದ್ರೂ ಮಧ್ಯಮ ವರ್ಗನೇ ಒದೆ ತಿನ್ನಬೇಕು. ಈಗಿನ ಜನ ಸುಖವಾಗಿರಬೇಕು ಅಂದ್ರೂ ಅದರ ಭಾರವನ್ನು ಮಧ್ಯಮ ವರ್ಗನೇ ಹೊರಬೇಕು. ನಮ್ಮಲ್ಲಿ ಹೆಂಗೆ ಅಂದ್ರೆ ಶ್ರೀಮಂತ ಟೋಪಿ ಹಾಕಿ ಓಡ್ ಹೋದ್ರೆ ಅದರ ಭಾರನೂ ಮಧ್ಯಮ ವರ್ಗದ ಮೇಲೆ ಬೀಳುತ್ತೆ. ಬಡವನಿಗೆ ಸರ್ಕಾರ ಅವನು ಕೇಳದೇ ಇದ್ರೂ ಉಚಿತಗಳನ್ನು ಕೊಡುತ್ತಲ್ಲ, ಅದರ ಭಾರನೂ ಮಧ್ಯಮ ವರ್ಗನೇ ಹೊರಬೇಕಾಗಿ ಬರುತ್ತೆ. ಬೆಲೆ ಏರಿಕೆ ಆದರೂ, ತೆರಿಗೆ ಏರಿಕೆ ಆದರೂ, ಕಡೆಗೆ ವಾಹನಗಳನ್ನು ಬ್ಯಾನ್ ಮಾಡಿದ್ರು, ಏನೇ ಮಾಡಿದ್ರು ಭಾರ ನಮ್ಮ ಮೇಲೇನೆ. ಮಧ್ಯಮ ವರ್ಗ ಇರೋದೇ ತ್ಯಾಗ ಮಾಡೋದಕ್ಕೆ ಅಂದಮೇಲೆ ಆ ವರ್ಗಕ್ಕೆ ಸುಖ ಇನ್ನೆಲ್ಲಿರುತ್ತೆ? ಅದು ದೆಹಲಿ ಆದರೂ ಅಷ್ಟೇ, ಕರ್ನಾಟಕ ಆದರೂ ಅಷ್ಟೇ. ಕಷ್ಟ ಎಲ್ಲ ಮಿಡ್ಲ್ ಕ್ಲಾಸ್ಗೇನೆ. ಇನ್ನು ಇಲ್ಲಿ ದೆಹಲಿ ಸರ್ಕಾರ ಮಾಡೋದಕ್ಕೆ ಹೊರಟಿರೋದೇನು ಅನ್ನೋದನ್ನು ನಾವು ನೋಡೋದಾದರೆ 2028ರ ನಂತರ ಪೆಟ್ರೋಲ್ ಹಾಗೂ ಡೀಸೆಲ್ನಿಂದ ಓಡಾಡುವ ದ್ವಿಚಕ್ರ ವಾಹನಗಳನ್ನು ಸಂಪೂರ್ಣವಾಗಿ ನಿಲ್ಲಿಸೋ ಬಗ್ಗೆ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ 2028ರ ಏಪ್ರಿಲ್ 1ನೇ ತಾರೀಕಿನಿಂದ
ದೆಹಲಿಯಲ್ಲಿ ಕೇವಲ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ಮಾತ್ರ ರಿಜಿಸ್ಟರ್ ಮಾಡಲಾಗುತ್ತಂತೆ. ಹಾಗೇನೆ ಈಗಿರುವ ದ್ವಿಚಕ್ರ ವಾಹನಗಳನ್ನು ಕಡಿಮೆ ಮಾಡೋ ನಿಟ್ಟಲ್ಲಿ ಅವುಗಳ ಸ್ಕ್ರಾಪೇಜ್ಗೆ ಬೆಂಬಲವಾಗಿ 10,000 ರೂಪಾಯಿಗಳನ್ನು ಕೊಡ್ತಾರಂತೆ. ಈ ಮೂಲಕ ಹಳೆಯ ದ್ವಿಚಕ್ರ ವಾಹನಗಳನ್ನು ಸ್ಕ್ರಾಪ್ ಮಾಡಿ ಅವುಗಳ ಬದಲಿಗೆ ಹೊಸ ಎಲೆಕ್ಟ್ರಿಕ್ 2 ವೀಲರ್ಗಳನ್ನು ಖರೀದಿ ಮಾಡೋದಕ್ಕೆ ಪ್ರೇರೇಪಿಸುವ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಇದರ ಜೊತೆ ಹೊಸ ವಾಹನಗಳನ್ನು ಕೊಳ್ಳುವವರಿಗೆ ಸಬ್ಸಿಡಿಯನ್ನು ಕೂಡ ಸರ್ಕಾರ ಕೊಡುತ್ತೆ. ಅಲ್ಲಿ 2,25,000 ರೂಪಾಯಿ ಮೌಲ್ಯದವರೆಗಿನ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ಕೊಳ್ಳುವವರಿಗೆ 10,000 ರಿಂದ 30,000 ರೂಪಾಯಿವರೆಗೆ ಸಬ್ಸಿಡಿ ಸಿಗುತ್ತಂತೆ. ಇನ್ನು 2029ರಲ್ಲಿ ಈ ಸಬ್ಸಿಡಿಯ ಮೊತ್ತವನ್ನು ಕೂಡ 20,000 ಇಳಿಸ್ತಾರಂತೆ. ಅದರ ಮುಂದಿನ ವರ್ಷ ಇದು 10,000ಕ್ಕೆ ಇಳಿಯುತ್ತೆ ಅನ್ನೋ ಮಾಹಿತಿ ಕೂಡ ಹೊರಬಿದ್ದಿದೆ. ಈ ಮೂಲಕ 2028ರ ಹೊತ್ತಿಗೆನೆ ಹೆಚ್ಚು ಎಲೆಕ್ಟ್ರಿಕ್ ವಾಹನಗಳನ್ನು ಜನ ಖರೀದಿ ಮಾಡಿಬಿಡಲಿ ಅಂತ ಅವರನ್ನು ಹುರಿದುಂಬಿಸುವ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ದೆಹಲಿಯಲ್ಲಿರುವ ಒಟ್ಟು ವಾಹನಗಳ ಪೈಕಿ ದ್ವಿಚಕ್ರ ವಾಹನಗಳ ಪ್ರಮಾಣ 67%. ಸೊ ಇವುಗಳನ್ನೇ ಮೊದಲು ಎಲೆಕ್ಟ್ರಿಫೈ ಮಾಡಿದರೆ ಮಾಲಿನ್ಯ ನಿಯಂತ್ರಣ ಅನ್ನೋದು ಸುಲಭ ಆಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ. ಹಾಗೆ ಆ್ಯಪ್ ಅಗ್ರಿಗೇಟರ್ಗಳು ಅಂದರೆ ಬಾಡಿಗೆಗೆ ದ್ವಿಚಕ್ರ ವಾಹನಗಳನ್ನು ಕೊಡ್ತಾರಲ್ಲ, ಅವರು ಕೂಡ ಈ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕಾಗಿ ಬರುತ್ತೆ. ಇನ್ನು ಮುಂದೆ ಪೆಟ್ರೋಲ್ ಹಾಗೂ CNG ಮೂಲಕ ಓಡಾಡುವ ದ್ವಿಚಕ್ರ ವಾಹನಗಳನ್ನು ಅಗ್ರಿಗೇಟರ್ಗಳು ಬಳಸುವ ಹಾಗಿಲ್ಲ ಅನ್ನೋ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ. ಇದರ ಜೊತೆ ದ್ವಿಚಕ್ರ ವಾಹನಗಳಿಗೆ ಕೂಡ ಒಂದು ಲೈಫನ್ನು ನಿಗದಿ ಮಾಡಲಾಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ಹೇಗೆ 10 ವರ್ಷಗಳಿಗಿಂತ ಹಳೆಯ ವಾಹನಗಳು ದೆಹಲಿಯಲ್ಲಿ ಓಡಾಡೋ ಹಾಗಿಲ್ವೋ ಅದೇ ಥರ ಮುಂದಿನ ದಿನಗಳಲ್ಲಿ 2 ವೀಲರ್ಗಳಿಗೆ ಕೂಡ ಒಂದು ನಿಯಮ ಜಾರಿ ಆಗತ್ತೆ. ಹಾಗೆ ಮಾಡದೇ ಇದ್ರೆ ಒಂದು ಸರಿ ತಗೊಂಡಿದ್ದು ವಾಹನನೇ 20-25 ವರ್ಷ ಓಡಿಸ್ತಾ ಇದ್ರೆ ಹೊಸ ವಾಹನಗಳ ಮಾರಾಟ ಹೇಗಾಗಬೇಕು, ಸರ್ಕಾರಗಳಿಗೆ ರೋಡ್ ಟ್ಯಾಕ್ಸು, GST ಇದೆಲ್ಲ ಹೆಂಗೆ ಬರಬೇಕು? ಸೊ ಇಲ್ಲಿ ನಿಗದಿತ ಸಮಯದ ನಂತರ ವಾಹನಗಳನ್ನು ಸ್ಕ್ರ್ಯಾಪ್ ಮಾಡಿ ಅಥವಾ ಹೊರಗೆ ಕಳುಹಿಸಿಬಿಡಿ, ನೀವು ಹೊಸ ವಾಹನಗಳನ್ನು ತಗೋಬೇಕು ಅನ್ನೋ ಕಾನೂನನ್ನು ಅಲ್ಲಿ 4 ವೀಲರ್ಗಳಿಗೆ ಈ ಹಿಂದೆನೇ ದೆಹಲಿ ಮಾಡಿದೆ. ಈಗ ಅದನ್ನೇ 2 ವೀಲರ್ಗಳಿಗೆ ಕೂಡ ತರೋದಕ್ಕೆ ಹೋಗ್ತಾ ಇದೆ. ಇನ್ನು ತ್ರಿಚಕ್ರ ವಾಹನಗಳು ಅಂದರೆ ಆಟೋ ರಿಕ್ಷಾಗಳು. ಸಾಮಾನ್ಯ ಆಟೋ ರಿಕ್ಷಾಗಳ ರಿಜಿಸ್ಟ್ರೇಷನ್ 2027ರಿಂದಲೇ ನಿಲ್ಲಿಸಲಾಗುತ್ತಂತೆ. 27ರ ಏಪ್ರಿಲ್ 1ರಿಂದ ಕೇವಲ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳನ್ನಷ್ಟೇ ರಿಜಿಸ್ಟರ್ ಮಾಡಲಾಗುತ್ತೆ ಅನ್ನೋ ಮಾಹಿತಿಯನ್ನು ಸರ್ಕಾರ ಹೊರಹಾಕಿದೆ. ಅಲ್ಲಿ ಕೂಡ ಆಟೋ ರಿಕ್ಷಾಗಳನ್ನು ಎಲೆಕ್ಟ್ರಿಫೈ ಮಾಡೋದಕ್ಕೆ ಅಂತಲೇ ಸಬ್ಸಿಡಿಯನ್ನು ಕೊಡೋದ್ರ ಮೂಲಕ ಸರ್ಕಾರ ಒಂದಷ್ಟು ಬದಲಾವಣೆಗೆ ಮುನ್ನುಡಿಯನ್ನು ಬರೀತಾ ಇದೆ. 25,000 ರಿಂದ 50,000 ರೂಪಾಯಿವರೆಗೆ ಅಲ್ಲಿ ಸಬ್ಸಿಡಿಯನ್ನು ಆಟೋಗಳಿಗೆ ಕೊಡ್ತಾರಂತೆ. ಹಾಗೆ ಈಗಿರೋ ಆಟೋನ ಸ್ಕ್ರಾಪ್ ಮಾಡಿದ್ರೆ ಮತ್ತೆ 25,000 ರೂಪಾಯಿ ಬೋನಸ್ ಸಿಗುತ್ತೆ. ಅಲ್ಲಿಗೆ ಕಡಿಮೆ ಅಂದ್ರೂ ಕೂಡ ಸಾಮಾನ್ಯ ಆಟೋ ಒಂದನ್ನು ನಿಲ್ಲಿಸಿದ್ರೆ ಆ ಓನರ್ಗೆ 50,000 ರೂಪಾಯಿಗಳಷ್ಟು ಸಬ್ಸಿಡಿ ಸಿಕ್ಕಂತಾಗತ್ತೆ. ಅವರು ಎಲೆಕ್ಟ್ರಿಕ್ ಆಟೋಗಳನ್ನು ಖರೀದಿಸಿ ಓಡಾಡಲಿ ಅನ್ನೋದು ದೆಹಲಿ ಸರ್ಕಾರದ ಆಶಯ. ಹಾಗಂತ ಇಲ್ಲಿ ಕಾರ್ ಮಾಲೀಕರನ್ನೇನು ಸರ್ಕಾರ ಬಿಟ್ಟು ಬಿಡುತ್ತೆ ಅಂತಲ್ಲ. ಕಾರುಗಳನ್ನು ಖರೀದಿ ಮಾಡೋರಿಗೆ, ಅದರಲ್ಲೂ 30 ಲಕ್ಷದ ಒಳಗಿನ ಎಲೆಕ್ಟ್ರಿಕ್ ಕಾರುಗಳನ್ನು ಖರೀದಿ ಮಾಡೋರಿಗೆ 1 ಲಕ್ಷ ರೂಪಾಯಿವರೆಗೆ ಸ್ಕ್ರಾಪೇಜ್ ಅನ್ನು ಕೊಡಲಾಗ್ತಾ ಇದೆಯಂತೆ. ಇನ್ನು ಇದರಲ್ಲಿ ಕೂಡ ಒಂದಷ್ಟು ನಿಯಮಗಳನ್ನು ಮಾಡಿದ್ದಾರೆ. ದೆಹಲಿಯಲ್ಲಿ ರಿಜಿಸ್ಟರ್ ಆಗಿರುವ BS4 ಮಾದರಿಯ ವಾಹನಗಳಾಗಿದ್ದರೆ ಮಾತ್ರ ಅಲ್ಲಿ ಸ್ಕ್ರಾಪೇಜ್ ಸಬ್ಸಿಡಿ ಅಪ್ಲೈ ಆಗುತ್ತೆ. ಹಾಗೆ ಮೊದಲ 1 ಲಕ್ಷ ಗ್ರಾಹಕರಿಗೆ ಮಾತ್ರವೇ ಈ ಅವಕಾಶ ಅಂತ ದೆಹಲಿ ಸರ್ಕಾರ ಹೇಳ್ತಾ ಇದೆ. ಇದರ ಜೊತೆ 30 ಲಕ್ಷ ರೂಪಾಯಿವರೆಗಿನ ಎಲೆಕ್ಟ್ರಿಕ್ ಕಾರ್ಗಳಿಗೆ ಈಗ 100% ರೋಡ್ ಟ್ಯಾಕ್ಸ್ ವಿನಾಯಿತಿಯನ್ನು ಕೂಡ ಕೊಡಲಾಗ್ತಾ ಇದೆ. ಹೀಗಾಗಿ ಈ ಅವಕಾಶವನ್ನು ಜನ ಸದುಪಯೋಗ ಪಡಿಸ್ಕೋಬೇಕು. ಅದೇ 2030ರ ಏಪ್ರಿಲ್ ನಂತರ ಈ ರೋಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ಇರೋದಿಲ್ಲ ಅಂತ ದೆಹಲಿ ಸರ್ಕಾರ ಹೇಳಿದೆ. ಇನ್ನಿದರ ಜೊತೆ 2030ರ ಹೊತ್ತಿಗೆ ದೆಹಲಿಯಲ್ಲಿರೋ ಸ್ಕೂಲ್ ಬಸ್ಗಳ ಪೈಕಿ ಕೂಡ 30%ರಷ್ಟನ್ನು ಎಲೆಕ್ಟ್ರಿಫೈ ಮಾಡೋ ಬಗ್ಗೆ ಯೋಚಿಸಲಾಗ್ತಾ ಇದೆ. ಹಾಗೆ 2030ರ ಹೊತ್ತಿಗೆ ದೆಹಲಿಯ ಮಾಲಿನ್ಯಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಲ್ಲಿ ಈ ನಿಯಮಗಳನ್ನು ಜಾರಿಗೆ ತರಲಾಗ್ತಾ ಇದೆ. ದೆಹಲಿ ಸರ್ಕಾರ ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ 2026-30 ಇಂಟ್ರೊಡ್ಯೂಸ್ ಮಾಡೋದ್ರ ಮೂಲಕ ದೆಹಲಿಯ ಗಾಳಿಯನ್ನು ಶುದ್ಧಗೊಳಿಸುವುದು ಹಾಗೂ ಎಲೆಕ್ಟ್ರಿಕ್ ಮೊಬಿಲಿಟಿಯನ್ನು ಹೆಚ್ಚು ಮಾಡೋ ಕಡೆಗೆ ಗಮನ ಹರಿಸಿದೆ. ಇಲ್ಲಿ ಚಳಿಗಾಲದಲ್ಲಿ ದೆಹಲಿಯಲ್ಲಿ ಉಂಟಾಗುವ ವಾಯು ಮಾಲಿನ್ಯ ಇದೆಯಲ್ಲ, ಅದಕ್ಕೆ 23% ಕೊಡುಗೆಯನ್ನು ಕೊಡೋದು ಕೂಡ ಇದೇ ವಾಹನ ಪ್ರಪಂಚ ಅಂತ ಹೇಳ್ತಾರೆ. ಹೀಗಾಗಿ ಈ ವಾಹನಗಳ ಮಾಲಿನ್ಯವನ್ನು ನಿಯಂತ್ರಿಸೋದರ ಜೊತೆಗೆ ಮುಂದಿನ ದಿನಗಳಲ್ಲಿ ಮಾಲಿನ್ಯ ಹೆಚ್ಚಾಗದ ಹಾಗೆ ಕಾಪಾಡೋ ಪ್ರಯತ್ನವನ್ನು ಕೂಡ ಇಲ್ಲಿ ದೆಹಲಿ ಸರ್ಕಾರ ಮಾಡೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಭಾರತದಲ್ಲಿ ವಾಹನಗಳಿಂದ ಉಂಟಾಗ್ತಾ ಇರೋ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಈಗಾಗಲೇ ನಮ್ಮಲ್ಲಿ ಭಾರತ್ ಸ್ಟೇಜ್ 6 ಅನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಡೀಸೆಲ್ ಕಾರುಗಳು ಮಾಯ ಆಗ್ತಾ ಇವೆ. ಒಂದು ವೇಳೆ ಇದ್ರೂ ಕೂಡ ಅವು ಮಾಲಿನ್ಯ ನಿಯಂತ್ರಣಕ್ಕೆ ಒಳಪಡ್ತಾ ಇವೆ. ಪೆಟ್ರೋಲ್
ದ್ವಿಚಕ್ರ ವಾಹನಗಳನ್ನ ಪಕ್ಕಕ್ಕೆ ಸರಿಸುವಂತೆ ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಮಾರಾಟವನ್ನ ಆರಂಭ ಮಾಡ್ತಾ ಇದ್ದಾರೆ. ಹೀಗೆ ಮುಂದಿನ ದಿನಗಳಲ್ಲಿ ಇಡೀ ದೇಶದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನ ಹೆಚ್ಚು ಮಾಡುವ ಮೂಲಕ ಮಾಲಿನ್ಯ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಲೆಕ್ಟ್ರಿಕ್ ವಾಹನಗಳು ಬಂದು ಬಿಟ್ರೆ ಮಾಲಿನ್ಯ ಅನ್ನೋದು ಕಡಿಮೆ ಆಗುತ್ತಾ? ಫಾಸಿಲ್ ಫ್ಯೂಯಲ್ ನಿಂದ ನಮಗೆ ಮುಕ್ತಿ ಸಿಗುತ್ತಾ? ಗೆಳೆಯರೆ, ನಮ್ಮಲ್ಲಿ ಯಾವುದೇ ಮಾಲಿನ್ಯವೂ ಆಗದ ಹಾಗೆ ವಿದ್ಯುತ್ ತಯಾರಿ ಮಾಡೋ ವ್ಯವಸ್ಥೆನೇ ಇನ್ನೂ ಸಂಪೂರ್ಣವಾಗಿ ಜಾರಿಯಾಗಿಲ್ಲ. ಫಾಸಿಲ್ ಫ್ಯೂಯಲ್ ಅಂದ್ರೆ ಬರೀ ಪೆಟ್ರೋಲು ಡೀಸೆಲ್ ಮಾತ್ರ ಅಲ್ಲ, ಕಲ್ಲಿದ್ದಲು ಕೂಡ ಫಾಸಿಲ್ಲೇ. ನಾವು ನಮ್ಮ ವಿದ್ಯುತ್ ತಯಾರಿ ಏನಿದೆ ಅದರ 75% ಕಲ್ಲಿದ್ದಲಿನಿಂದಲೇ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಪೆಟ್ರೋಲ್ ಬಳಕೆ ಕಡಿಮೆ ಮಾಡಿದ್ರೆ ಕಚ್ಚಾ ತೈಲದ ಆಮದು ಕಡಿಮೆ ಆಗುತ್ತೆ ನಿಜ, ಆದ್ರೆ ಕಲ್ಲಿದ್ದಲನ್ನ ಕೂಡ ನಾವು ಆಮದೇ ಮಾಡ್ಕೊಳ್ತಾ ಇದ್ದೀವಿ. ಹೀಗಾಗಿ ಒಟ್ಟು ಆಮದಿನ ಮೇಲಿನ ಡಿಪೆಂಡೆನ್ಸಿ ಏನು ಕಡಿಮೆ ಆಗೋದಿಲ್ಲ. ಸೊ ಎಲೆಕ್ಟ್ರಿಸಿಟಿ ನಮ್ಮಲ್ಲಿ ಇನ್ನು ಕ್ಲೀನ್ ಎನರ್ಜಿ ಅಲ್ಲ, ಆದ್ರೆ ತೀರಾ ಡೀಸೆಲ್ ಪೆಟ್ರೋಲ್ ವಾಹನಗಳಷ್ಟು ಇದು ಹೊಗೆ ಉಗಳದೇ ಇರಬಹುದು ಅಷ್ಟೇ. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಗಳಲ್ಲಾದರೂ ನಮಗೆ ಸ್ವಾವಲಂಬನೆ ಇದೆಯಾ ಅಂದ್ರೆ, ನಮ್ಮ ಇವಿಗಳಲ್ಲಿ ಬಳಕೆಯಾಗುವ ಬ್ಯಾಟರಿ ಸೆಲ್ಸ್ ಏನಿವೆ ಅವು 75% ಚೈನಾದಿಂದಲೇ ಬರುತ್ತವೆ. BMS, ಮ್ಯಾಗ್ನೆಟ್ ಮೋಟಾರ್, ಕಂಟ್ರೋಲರ್, ಪವರ್ ಸೆಮಿಕಂಡಕ್ಟರ್ಗಳು, ಕೆಲ ಇನ್ಸುಲೇಷನ್ ಪೇಪರ್ಗಳು, ಹೀಗೆ ಸಾಕಷ್ಟು ಐಟಮ್ಸ್ ಅನ್ನು ಚೈನಾದಿಂದ ಆಮದು ಮಾಡಿಕೊಳ್ಳುತ್ತಲೇ ಇದ್ದೀವಿ. ಗೆಳೆಯರೆ, 2024-25ರಲ್ಲಿ ಚೈನಾದಿಂದ ನಾವು ಆಮದು ಮಾಡಿಕೊಂಡ ಲಿಥಿಯಂ ಬ್ಯಾಟರಿಗಳ ಮೌಲ್ಯ $2.5 ಬಿಲಿಯನ್ ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಇವಿಗಳು ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನು ಮಾರಾಟ ಆಗಿವೆ ಅದರ ಒಟ್ಟು ಮೊತ್ತ $8 ಬಿಲಿಯನ್. ಸೊ $8 ಬಿಲಿಯನ್ ಮೌಲ್ಯದ ವಾಹನಗಳನ್ನು ನಾವಿಲ್ಲಿ ಮಾರಾಟ ಮಾಡಿದ್ರೆ ಅದರಲ್ಲಿ $3 ಬಿಲಿಯನ್ ಮೌಲ್ಯದ ಪಾರ್ಟ್ಸ್ ಅನ್ನ ಚೈನಾದಿಂದ ಆಮದು ಮಾಡ್ಕೊಳ್ತಾ ಇದ್ದೀವಿ. ಇದು ಚೈನಾ ಮೇಲಿನ ನಮ್ಮ ಡಿಪೆಂಡೆನ್ಸಿ. ಇನ್ನು ನಮ್ಮಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಕೂಡ ಈಗಾಗಲೇ ಎಲೆಕ್ಟ್ರಿಕ್ ಆಟೋಗಳನ್ನ ಕೆಲವರು ಬಳಸ್ತಾ ಇದ್ದಾರೆ. ಅವರಿಗೆ ಅದರಿಂದ ಮೇಂಟೆನೆನ್ಸ್ ಕಡಿಮೆ ಆಗುತ್ತೆ. CNG ಅಥವಾ ಪೆಟ್ರೋಲ್ ಅನ್ನ ಬಳಸಿದ್ರೆ ಆಗೋಷ್ಟು ಖರ್ಚಲ್ಲಿರೋದಿಲ್ಲ. ಹೀಗಾಗಿ ಸ್ವಲ್ಪ ವೆಹಿಕಲ್ ನ ರೇಟ್ ಜಾಸ್ತಿ ಅನ್ಸಿದ್ರೂ ಕೂಡ ಇಂಧನದಲ್ಲಿ ವರ್ಕೌಟ್ ಆಗುತ್ತೆ. ಆದ್ರೆ ಆ ಎಲೆಕ್ಟ್ರಿಕ್ ವಾಹನಗಳನ್ನ ಚಾರ್ಜ್ ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳೇ ನಮ್ಮಲ್ಲಿ ಇನ್ನೂ ಸರಿಯಾಗಿಲ್ಲ. ಹೀಗಾಗಿ ಪೂರ್ತಿ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಶಿಫ್ಟ್ ಆಗೋ ಮೊದಲು ಅದಕ್ಕೆ ಬೇಕಾದ ಮೂಲಭೂತ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ನಿಮ್ಮಲ್ಲಿ ಸಾಕಷ್ಟು ಜನ ಈಗಾಗಲೇ ಎಲೆಕ್ಟ್ರಿಕ್ 2 ವೀಲರ್ಗಳನ್ನ ಬಳಸ್ತಾ ಇರೋರು ಇದ್ದೀರಿ. ಆ ವಾಹನಗಳ ಜೊತೆ ನಿಮ್ಮ ಅನುಭವ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನು ಸದ್ಯಕ್ಕೆ ಇದೇನು ಇಡೀ ದೇಶಕ್ಕೆ ಅಪ್ಲೈ ಆಗ್ತಾ ಇಲ್ಲ, ದೆಹಲಿಯಲ್ಲಿ ಮಾತ್ರ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿನ ಪೊಲ್ಯೂಷನ್ ಅನ್ನ ತಡೆಯೋದಕ್ಕೆ ಇದನ್ನ ಮಾಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮಾಡಲಿ, ಜೊತೆಗೆ ಅದು ಪೈಲಟ್ ಪ್ರಾಜೆಕ್ಟ್ ಥರ ಕೂಡ ಆಗಲಿ, ಅಲ್ಲಿನ ಸಾಧಕ ಬಾಧಕಗಳ ಅಧ್ಯಯನ ಕೂಡ ನಡೀಲಿ. ಆ ನಂತರ ಅದನ್ನು ಬೇರೆ ಕಡೆಗೆ ಅಳವಡಿಸೋದಕ್ಕೆ ಸಾಧ್ಯ ಆಗತ್ತಾ, ಅಳವಡಿಸಬೇಕು ಅಂದರೆ ಅಲ್ಲಿ ಏನೆಲ್ಲ ವ್ಯವಸ್ಥೆಗಳನ್ನು ಮೊದಲು ಮಾಡ್ಕೋಬೇಕಾಗತ್ತೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಅಧ್ಯಯನಕ್ಕೆ ಅವಕಾಶ ಆಗಲಿ. ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಬಿಡಿ ಭಾಗಗಳು ಚೈನಾದಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಅವುಗಳನ್ನು ಜೋಡಿಸಿ ಮಾರಾಟ ಮಾಡೋದನ್ನು ಕಡಿಮೆ ಮಾಡಿ ಬಿಡಿ ಭಾಗಗಳು ಕೂಡ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಆಗೋ ಹಾಗೆ ವ್ಯವಸ್ಥೆಗಳನ್ನು ಮಾಡೋ ಕೆಲಸ ಕೂಡ ಆಗಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ನಾವು ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.